ಸೊ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೇರಣ್. ಸೊ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಇದು ಲಾಸ್ಟ್ ಬ್ಲಾಗ್ದು ಕಂಟಿನ್ಯೂಟಿ ಇದು. ಸೊ ಇದು ನೆಕ್ಸ್ಟ್ ಎಪಿಸೋಡ್ ಇದು. ಸೊ ನಾವಿವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗದ ಹೆಸರು ಬಂದುಬಿಟ್ಟು ಆಗಯ ಗಂಗೆ ಫಾಲ್ಸ್ ಅಂತ. ತುಂಬ ಚೆನ್ನಾಗಿದೆ. ಸೊ ನಾವಿರೋ ಜಾಗ ಲೇಕ್ ವ್ಯೂ ರೆಸಾರ್ಟ್ ಅಂತ. ಲೇಕ್ ವ್ಯೂ ರೆಸಾರ್ಟ್ ಒಂಥರ ಚೆನ್ನಾಗಿದೆ ಗುರು, ಬಟ್ ಆದರೆ ಲೇಕ್ ಅಂತೂ ಅಷ್ಟೊಂದಿಲ್ಲ, ಅಂದರೆ ನೀರಿಲ್ಲ ಅಷ್ಟೊಂದು. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ನಮ್ಮ ಗಾಡಿ ಇಲ್ಲಿ ಕೆಳಗಡೆ ನಿಂತಿದೆ. ಸೊ ಅದಕ್ಕೆ ನಾವು ಇವಾಗ ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ವೆದರ್ ನಂಗಂತೂ ಅರ್ಥ ಆಗ್ತಿಲ್ಲ, ಸ್ವಲ್ಪ ಟೈಮ್ ಬೇರೆ ಆಗಿದೆ. ಆಲ್ಮೋಸ್ಟ್ ಬೆಳಗ್ಗೆ ಬೇಗ ಎದ್ದೋಗೋಣ ಅಂತ ಇದ್ವಿ, ಇವಾಗ ಆಲ್ಮೋಸ್ಟ್ 9 o'clock ಆಗಿದೆ. ಸೊ ಬನ್ನಿ ಮತ್ತೆ ಹೋಗೋಣ. ಸೊ ಇಲ್ಲಿ ನಿಮಗೆ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೆಟ್ವರ್ಕ್ ಎಲ್ಲೂ ಸಿಗಲ್ಲ ಇಲ್ಲಿ ಹೋಗೋ ದಾರಿಯಲ್ಲಿ. ಸೊ ನೀವು ಅವರು ಇವ್ರಿಗೆ ಕೇಳ್ಕೊಂಡೇ ಹೋಗಬೇಕು. ಸೊ ಆಗಯ ಗಂಗೆ ಬಂದುಬಿಟ್ಟು 13 ಕಿಲೋಮೀಟರ್ ಇದೆ ನಮ್ಮ ರೆಸಾರ್ಟಿಂದ. ರೋಡ್ಸ್ ಮಾತ್ರ ಕ್ರೇಜಿಯಾಗಿದೆ ಗುರು. ಯಾವಾಗಾದರೂ ಒಂದ್ಸಲಿ ಫ್ರೆಂಡ್ಸ್ ಜೊತೆ ಆಚೆ ಬಂದ್ಬಿಟ್ಟು ಈ ಥರ ಒಂದು ಒಳ್ಳೆ ಸೀನರಿ ನೋಡಿಕೊಂಡು, ಈ ಥರ ದೊಡ್ಡ ದೊಡ್ಡ ಮರದ ಜೊತೆ ಮಾತಾಡಿಕೊಂಡು, ಒಳ್ಳೆ ಕಾರ್ನರಿಂಗ್ ಮಾಡಿಕೊಂಡು ಹೋಗೋದು ಮಾತ್ರ ಅಲ್ಟಿಮೇಟ್ ಫೀಲ್ ಮಾತ್ರ. ನಿಮ್ಮ ಮೈಂಡ್ ಯಾವ ಥರ ರಿಫ್ರೆಶ್ ಆಗುತ್ತೆ ಅಂದರೆ ಇಟ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್. ನಮ್ಮ ಮಮ್ಮಿ ಒಂದ್ಸಲಿ ಹೇಳ್ತಾ ಇದ್ರು ನನಗೆ, ಜಾಸ್ತಿ ದೂರ ನೋಡು, ಬರೀ ಫೋನಲ್ಲೇ ಕುತ್ಕೋಬೇಡ ಅಂತ, ಕಣ್ ದೃಷ್ಟಿ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರು. ನಾನು ಯಾಕೋ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ನಾವು ಇವಾಗ ಬಂದ್ವಿ ಜಸ್ಟು. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ ಅಂತೆ, ಐ ಡೋಂಟ್ ನೋ ವೈ, ಬಟ್ ಬೈಕ್ಸಿಗೆ 20 ತೊಗೊಂಡಿದ್ದಾರೆ ಟೋಟಲಾಗಿ. ಓಕೆ, ಸೊ ನಿಮಗೆ ಇಳಿಬೇಕಾದ್ರೆ ಅರೌಂಡ್ 1196 ಸ್ಟೆಪ್ಸ್ ಇದೆ. ಸೊ ಇಳಿಬೇಕಾದ್ರೆ ಅಂತೂ ಪೀಸಾಗಿ ಇಳಿಬೋದು, ಅಂದರೆ ಟಕ್ ಅಂತ ಇಳ್ಕೊಂಡು ಹೋಗ್ಬೋದು. ಜಸ್ಟ್ ಒಂದು 10 minutes ಏನೋ ಇದೆ ಇಳಿಯೋದು. ಬಟ್ ಹತ್ತದಿದೆ ಅಲ್ಲ, ದಟ್ ಈಸ್ ಅ ಆ್ಯಕ್ಚುಯಲ್ ಟಾಸ್ಕ್. ನನ್ನ ಪ್ರಕಾರ 25 to 30 minutes ಅಂತೂ ಗ್ಯಾರಂಟಿ ತೊಗೊಳುತ್ತೆ. ಯಾಕಂದರೆ ಇಲ್ಲಿ ಬರ್ತಾ ಇರೋರದ್ದು ಹಾಲತ್ತು ನೋಡಿ ನಂಗೆ ಗೊತ್ತಾಯಿತು ಹತ್ತಬೇಕಾದ್ರೆ ನಮಗೆ ಟಾಸ್ಕ್ ಇದೆ ಅಂತ. ಬಟ್ ದ ವ್ಯೂ ಈಸ್ ಲಿಟ್ರಲಿ ಅಮೇಝಿಂಗ್. ನನಗಂತೂ ಇದು ಚಿಕ್ಕಮಂಗ್ಳೂರು ಫೀಲ್ಸೇ ಕೊಡ್ತಾ ಇರೋದು. ಸೇಮ್ ಝೆಡ್ ಪಾಯಿಂಟ್ ಹೆಂಗಿತ್ತು ಅದೇ ಥರ ಇದೆ, ಅಲ್ಲಿ ನೋಡ್ಬೋದು ನೀವು. ಸೊ ಐ ಥಿಂಕ್ ನಾವು ಆಲ್ಮೋಸ್ಟ್ ಬಂದ್ವಿ. ಇನ್ನೊಂದು 300 ಸ್ಟೆಪ್ಸ್ ಇದೆ ಅಂತೆ ಅಷ್ಟೇ. ಓಹ್, ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಇದು ಟಾಸ್ಕ್, ಆ್ಯಕ್ಚುಲ್ ಟಾಸ್ಕ್. ಸ್ಕಿಪ್ ಆದರೆ ಗಾನ್. ಹೋಗಿದ್ದೆ. ಓಕೆ, ಸೊ ಇದೆ ನೋಡಿ ಆಗಯ ಗಂಗೆ ಫಾಲ್ಸ್. ಸೊ ದ ಬೆಸ್ಟ್ ಸ್ಪಾಟಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಓಹೋ, ಸ್ಲಿಪ್ ಅಂತೂ ಹೆವಿ ಆಗ್ತಾ ಇದೆ ಗುರು. ಒಳ್ಳೆ ಬಾಹುಬಲಿ ಫೀಲ್ಸ್ ಕೊಡ್ತಾ ಇದೆ. ಸೊ ಇದ್ರದ್ದು ಹೈಟ್ ಬಂದುಬಿಟ್ಟು 300 feet ಗುರು. ಸೊ 300 feet ಬೀಳ್ತಾ ಇರುವಂಥ ನೀರಿದು. ಸೊ ಈ ನೀರು ಹರಿತಿರುವ ನೀರು ಅಯ್ಯಾರು ರಿವರಿಂದ ಹರಿತಾ ಇದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬೀಳ್ತಾ ಇರೋ ಫೋರ್ಸ್ ಮಾತ್ರ ಲಿಟ್ರಲಿ ಕ್ರೇಜಿ ಆಗಿದೆ. ನೀವು ನೋಡ್ಬೋದು ಒಂದೊಂದೇ ಎಷ್ಟು
ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ಎಲ್ಲರೂ ಯೂಶ್ವಲಿ ಅಲ್ಲಿ ರೋಪ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗೆ ಸ್ಟ್ರೇಟ್, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊತಾರೆ ಯೂಶ್ವಲಿ. ಬಟ್ ನೋಡಬೇಕು, ನನಗೆ ಹೋಗೋಕೆ ಯಾಕೋ ಅಷ್ಟೊಂದು ಫೀಲ್ ಕೊಡ್ತಿಲ್ಲ, ಯಾಕಂದರೆ ಬಟ್ಟೆ ಎಕ್ಸ್ಟ್ರಾ ತಂದಿಲ್ಲ ನಾವು, ಇಲ್ಲಾಂದರೆ ಕನ್ಫರ್ಮ್ ಹೋಗ್ತಾ ಇದ್ದೆ. ಸ್ವಲ್ಪ ರಿಸ್ಕಿ ಜಾಬ್ ಇದು, ಹುಷಾರಾಗಿ ಬನ್ನಿ. ಸೊ ನೀವು ಇವಾಗ ಸಿನಿಮ್ಯಾಟಿಕ್ಸಿಗೆ ವೇಟ್ ಮಾಡ್ತಿರ್ತೀರಾ, ಸೊ ನೋ ವೇಟ್, ಲೆಟ್ಸ್ ಗೋ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಲೇಬೇಕು ನೀವು. ಸೊ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್ ಗಾಯ್ಸ್.